ಹಾಯ್ ಹಲೋ ನಮಸ್ಕಾರ. ಮೊದಲಿಗೆ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಅಭಿವ್ಯಕ್ತಿ ಕಥಾಲೋಕದಲ್ಲಿ ಇದುವರೆಗೂ ಎಷ್ಟೋ ಕಥೆಗಳನ್ನು ಕೇಳಿದ್ದೀರಿ, ಹಾಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಇವತ್ತಿಂದ ಹೊಸ ಕತೆ, ಕನಸಾಗಿ ಕಾಡುವೆ ಏಕೆ. ಈ ಕತೆಗೂ ಕೂಡ ಅಷ್ಟೇ ಪ್ರೋತ್ಸಾಹ ಕೊಡ್ತೀರಾ ಅಂತ ಭಾವಿಸ್ತಾ ಮೊದಲನೇ ಎಪಿಸೋಡ್ ಶುರು ಮಾಡೋಣ. ಇವಳು ಶಾರ್ವರಿ, BSc ಕೊನೆಯ ವರ್ಷದ ಪರೀಕ್ಷೆ ಮುಗಿಸಿ ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಚುರುಕು ಬುದ್ಧಿಯ ಮುದ್ದು ಹುಡುಗಿಗೆ ಮುಂದೆ ಓದಬೇಕು ಅಥವಾ ಕೆಲಸಕ್ಕೆ ಆದರೂ ಸೇರಬೇಕು ಅಥವಾ ತನ್ನ ಕನಸನ್ನು ನನಸು ಮಾಡಿಕೊಳ್ಬೇಕು ಅನ್ನೋ ಆಸೆ ಇದ್ದರೂ ಸದ್ಯಕ್ಕೆ ಅದು ನೆರವೇರುವುದಿಲ್ಲ ಅನ್ನೋದು ತಿಳಿದ ಕಾರಣ ಮಂಕಾಗಿ ತನ್ನ ರೂಮ್ ಸೇರಿಬಿಟ್ಟಿದ್ಲು. ಸುಮಾರು 5 ಅಡಿ ಅಂಗುಲ ಎತ್ತರ ಇರುವ ಕಡುಕಪ್ಪು ಕಂಗಳ ಒಡತಿ ಶಾರ್ವರಿ ಈ ಮನೆಯ ಹಿರಿಮಗಳು. ಇವಳ ಕುಟುಂಬ ನೆಲೆಸಿರುವುದು ಅರಮನೆಗಳ ನಗರಿ ಮೈಸೂರಿನಲ್ಲಿ. ತಂದೆ ರಾಜಶೇಖರ್ ಸರ್ಕಾರಿ ಗುಮಾಸ್ತರಾಗಿ ಕೆಲಸ ಮಾಡ್ತಿದ್ರು. ಸಾವಿತ್ರಿ ತಾಯಿ ಸಂಗೀತ ಪ್ರವೀಣೆ. ಪ್ರತಿದಿನ ಸಂಜೆ ಇವರ ಮನೆಯ ಆವರಣದಲ್ಲಿ ಪುಟ್ಟ ಮಕ್ಕಳಿಗೆ ಸಂಗೀತ ಹೇಳಿಕೊಡ್ತಾ ಇದ್ದ ತಾಯಿಯಿಂದ ತಾನು ಸಂಗೀತ ಪಾಠ ಕಲಿತ ಶಾರ್ವರಿ ಸಹ ಅಮ್ಮನಂತೆಯೇ ಕೋಗಿಲೆ ಕಂಠ ಹೊಂದಿದ್ದಳು. ಇಂದು ಬೇಸರದಲ್ಲಿ ರೂಮ್ ಸೇರಿರುವ ಹುಡುಗಿಯನ್ನು ಆಗಾಗ ಹೋಗಿ ಗೋಳು ಹೊಯ್ದುಕೊಳ್ಳುತ್ತಾ ಇದ್ದವನು 2ನೇ PUC ಓದುತ್ತಾ ಇರುವ ಇವಳ ತಮ್ಮ ಸಾಕೇತ್. ಪ್ಲೀಸ್ ಸಾಕು, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡು. ಇಷ್ಟೇ ಕೇಳಿಕೊಂಡ್ರು ಅಕ್ಕನ ಕಾಲೆಳೆಯುವ ಆಸೆಯಾಗಿದೆ ಆ ಹುಡುಗನಿಗೆ. ಶಾರು, ನಾನು ನೋಡ್ತಾನೇ ಇದ್ದೀನಿ. ಬೆಳಗ್ಗೆ ಪವಿತ್ರ ಅತ್ತೆ ಫೋನ್ ಮಾಡಿ ನಿನ್ನ ಮದುವೆ ವಿಷಯ ಮಾತಾಡ್ದಾಗಿಂದ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ಯಾ. ಏನು ಆಗಲೇ ಆದಿತ್ಯನ ಬಗ್ಗೆ ಕನಸು ಕಾಣ್ತಾ ಇದೆಯಾ? ಹೋ ಸಾರಿ, ಇನ್ಮೇಲೆ ಆದಿ ಬರೀ ನಮ್ಮ ಸೋದರತ್ತೆ ಮಗ ಅಲ್ಲ, ನನ್ನ ಅಕ್ಕನ ಗಂಡ ಸಹ ಆಗ್ತಾನೆ ಅಲ್ವಾ? ಹಾಗಾದರೆ ಮರ್ಯಾದೆ ಕೊಟ್ಟು ಭಾವ ಅನ್ಬೇಕಾ ಎಂದ. ತಮ್ಮನ ಯಾವ ಮಾತಿಗೂ ಪ್ರತಿಕ್ರಿಯಿಸದೆ ಗೋಡೆಗೊರಗಿ ಮಂಡಿಯಲ್ಲಿ ಮುಖ ಹುದುಗಿಸಿ ಕುಳಿತಿರುವ ಅಕ್ಕನ ರೀತಿಗೆ ಕಿರಿಕಿರಿ ಮಾಡಿಕೊಂಡು ಕೊಬ್ಬು ಗೊಣಗುತ್ತಾ ಎದ್ದು ಹೊರಬಂದ. ಸಾಕು, ಹೋಗಿ ಶಾರುನ ಊಟಕ್ಕೆ ಕರ್ಕೊಂಡು ಬಾ. ಅಮ್ಮನ ಮಾತಿಗೆ ಇಲ್ಲ ಅಂತ ತಲೆ ಆಡಿಸಿ ತಾನು ಮಾತ್ರ ಬಂದು ಟೇಬಲ್ ಮುಂದೆ ಕೂತನು. ಮಗಳು ಮದುವೆ ವಿಷಯದಿಂದ ಬೇಸರ ಮಾಡಿಕೊಂಡಿದ್ದಾಳೆ ಅನ್ನೋದು ತಿಳಿದಿದ್ದ ಕಾರಣ ರಾಜಶೇಖರ್ ಖುದ್ದು ಮಗಳ ರೂಮಿಗೆ ಬಂದು ಅವಳ ತಲೆ ಸವರಿ ಊಟಕ್ಕೆ ಕರೆದರು. ತಲೆ ಎತ್ತಿ ಅಪ್ಪನನ್ನು ನೋಡುತ್ತಲೇ ಕಣ್ಣು ತುಂಬಿಕೊಂಡ ಶಾರ್ವರಿ, ಪಪ್ಪ, ನಂಗೆ ಇಷ್ಟು ಬೇಗ ಮದುವೆ ಆಗೋಕೆ ಇಷ್ಟ ಇಲ್ಲ ಹೇಳಿದ್ಲು. ನಮಗೂ ನಿನ್ನನ್ನು ಇಷ್ಟು ಬೇಗ ಮದುವೆ ಮಾಡಿ ಕಳಿಸೋಕೆ ಇಷ್ಟವಿಲ್ಲ ಶಾರು. ಆದರೆ ನಿನ್ನೆ ಮನೆಗೆ ಬಂದಿದ್ದ ಡಾಕ್ಟರ್ ಏನು ಹೇಳಿದ್ರು ಕೇಳಿಸ್ಕೊಂಡೆ ಅಲ್ವಾ? ನಿನ್ನ ಅಜ್ಜಿ ಸೀರಿಯಸ್ ಕಂಡೀಷನ್ನಲ್ಲಿದ್ದಾರೆ, ಯಾವುದಕ್ಕೂ ಹುಷಾರು ಅಂದರು. ನಿನ್ನೆ ರಾತ್ರಿ ಅಮ್ಮ ನನ್ನ ಕೈ ಹಿಡಿದು ನಾನು ಮೊಮ್ಮಕ್ಕಳ ಮದುವೆ ನೋಡೋದೇ ನನ್ನ ಕೊನೆಯ ಆಸೆ, ಈಡೇರಿಸ್ತೀಯ ರಾಜ ಅಂತ ಕೇಳ್ಕೊಂಡಾಗ ನಾನು ಹೇಗೆ ತಾನೇ ಅವರ ಇಚ್ಛೆಗೆ ಇಲ್ಲ ಅನ್ನಲಿ? ಎಷ್ಟೇ ಆದರೂ ನಾನು ಹೆತ್ತ ತಾಯಿ ಅವರು. ಏನೇ ಮಾಡಿದ್ರೂ ಅವರ ಋಣ ತೀರಿಸೋಕೆ ಆಗಲ್ಲ. ಕೊನೆ ಪಕ್ಷ ಅವರ ಕೊನೆಯ ಆಸೆ ಆದರೂ ಈಡೇರಿಸೋಣ ಅಂತ ಹೇಳಿ ಮಗಳ ತಲೆಯನ್ನು ಅಪ್ಯಾಯತೆಯಿಂದ ಮತ್ತೊಮ್ಮೆ ಸವರಿ, ಮದುವೆ ಬಗ್ಗೆ ಇಷ್ಟೊಂದು ಚಿಂತೆ ಮಾಡುವ ಅಗತ್ಯ ಇಲ್ಲ ಶಾರು. ನೀನೇನು ಗುರುತು ಪರಿಚಯ ಇಲ್ಲದ ಹುಡುಗನ್ನ ವರಿಸುತ್ತಾ ಇಲ್ವಲ್ಲ. ಆದಿ ಎಷ್ಟೇ ಆದರೂ ನನ್ನ ತಂಗಿ ಮಗ. ಚಿಕ್ಕ ಹುಡುಗನಿಂದಲೂ ಅವನ ಜೊತೆಗೆ ನಿನಗೆ ಒಡನಾಟವಿದೆ. ಅಲ್ಲದೆ ಅವನು ನನಗೆ ಮಾತು ಕೊಟ್ಟಿದ್ದಾನೆ, ಮದುವೆ ನಂತರವೂ ಶಾರು ಆಸೆ ಪಟ್ಟರೆ ಓದಿಸ್ತೀನಿ ಅಂತ. ಈಗ ಕಣ್ಣೀರು ಹಾಕೋದು ಬಿಟ್ಟು ಸಮಾಧಾನವಾಗಿರು. ನಾವೇನು ನಾಳೆನೇ ನಿನ್ನ ಮದುವೆ ಮಾಡ್ತಾ ಇಲ್ಲ, ಅದಕ್ಕೆ ಇನ್ನೂ ಒಳ್ಳೆ ಮುಹೂರ್ತ ನೋಡಬೇಕು. ನಾಳೆ ನಿನ್ನ ನಿಶ್ಚಿತಾರ್ಥ ಅಷ್ಟೇ ನಡೀತಾ ಇರೋದು. ಮಗಳಿಗೆ ಸಮಾಧಾನ ಮಾಡಿ ಊಟಕ್ಕೆ ಕರೆದುಕೊಂಡು ಹೋದರು. ಊಟ ಮುಗಿಸಿ ರಾತ್ರಿ ಊಟದ ನಂತರ ಶುಂಠಿ ಜೀರಿಗೆ ಕಷಾಯ ಕುಡಿಯುವ ಅಭ್ಯಾಸ ಇರುವ ತಮ್ಮ ಪತಿಗಾಗಿ 1 ಲೋಟ ಕಷಾಯ ಹಿಡಿದು ರೂಮಿಗೆ ಬಂದ ಸಾವಿತ್ರಿ ಅವರು ಮೆಲ್ಲಗೆ ಮಗಳ ಮದುವೆ ವಿಷಯದಲ್ಲಿ ಪೀಠಿಕೆ ಶುರು ಮಾಡಿದರು. ನಮ್ಮ ಶಾರು ನೋಡೋಕ್ಕೆ ಎಷ್ಟು ಮುದ್ದಾಗಿದ್ದಾಳೆ. ಯಾವುದಾದ್ರೂ ಮದುವೆ ಬ್ರೋಕರ್ಗೆ ಇವಳ ಫೋಟೋ ಕೊಟ್ಟಿದ್ರೆ ಆದಿಗಿಂತ ಒಳ್ಳೆ ಹುಡುಗ ಸಿಗ್ತಾ ಇದ್ದ. ಮಡ್ದು ಮಾತಿ ಕೇಳಿ ಅವರ ಕಡೆಗೆ ಕೋಪದ ನೋಟ ಬೀರಿದ್ರು. ಮೊದಲಿನಿಂದಲೂ ನಿಂಗೆ ನನ್ನ ತಂಗಿನ ಕಂಡ್ರೆ ಅಷ್ಟಕ್ಕಷ್ಟೇ. ಅವಳ ಮೇಲಿನ ಬೇಸರ ಆದಿ ಮೇಲೆ ಯಾಕೆ ತೋರಿಸ್ತಾ ಇದೆಯಾ? ಅಷ್ಟಕ್ಕೂ ಅವನಿಗೇನು ಕಡಿಮೆ ಆಗಿದೆ? ರೂಪವಂತ, ಗುಣವಂತ. ಹೊಗಳುತ್ತಾ ಇದ್ದವರ ಮಾತಿಗೆ ವಿಷಾದದ ನಗೆ ಬೀರಿ, ಅಮ್ಮನ ಪ್ರತಿ ಆಜ್ಞೆಯ ಪರಿಪಾಲಕ, ನಿಮ್ಮ ಹಾಗೆಯೇ ಹೇಳಿದರು. ಇದು ಸಹ ಸದ್ಗುಣಗಳಲ್ಲಿ ಒಂದು ಕಣೆ ಹೇಳಿ ಕಷಾಯ ಕುಡಿದವರು. ಅಷ್ಟೇ ಅಲ್ಲ, ಆದಿ ಸಹ ಸರ್ಕಾರಿ ನೌಕರಿಯಲ್ಲಿ ಇರೋನು, ಅದು ಜೂನಿಯರ್ ಇಂಜಿನಿಯರ್. ಕೈ ತುಂಬ ಸಂಬಳ ಬರುತ್ತೆ ಹೇಳಿ ಮಲಗಿದ್ರು.
ಮಕ್ಕಳಿಗೆ ಹಾಲು ಕೊಟ್ಟು ಹಾಗೆ ಶಾರ್ವರಿಗೆ ಸ್ವಲ್ಪ ಸಮಾಧಾನ ಹೇಳಿ ಬರೋಣ ಅಂತ ಎದ್ದು ಅಡುಗೆ ಮನೆಗೆ ಹೋಗಿ ಹಾಲು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪವೇ ಸಕ್ಕರೆ ಸೇರಿಸಿ 2 ಲೋಟ ಹಿಡಿದು ಬಂದವರು ಹಾಲ್ನಲ್ಲಿ ಕೂತು ಇನ್ನೂ ಓದುತ್ತಿದ್ದ ಮಗನಿಗೆ ಪರೀಕ್ಷೆ ತಯಾರಿ ಹೇಗೆ ನಡೀತಾ ಇದೆ ಕೇಳಿ ನಂತರ ಮಗಳ ರೂಮಿಗೆ ಹೋಗಿ ನೋಡಿದರೆ ಅವಳಾಗಲೇ ನಿದ್ದೆಜ್ಜಾರಿದ್ಲು. ಆಗಲೇ ಮಲಗಿಬಿಟ್ಟಿದ್ದಾಳೆ. ಒಳ್ಳೆಯದೇ ಆಯಿತು, ನಾಳೆ ಬೇಗ ಎದ್ದು ತಯಾರಾಗಬೇಕು ಬೇರೆ ಹೇಳಿಕೊಂಡು ಮಗಳ ಹೊದಿಕೆ ಸರಿ ಮಾಡಿ ಲೈಟ್ ಆರಿಸಿ ತಮ್ಮ ರೂಮಿಗೆ ಬಂದು ಮಲಗಿದ್ರು. ಇತ್ತ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿರುವ ಶಾಸ್ತ್ರಿ ಮ್ಯಾನ್ಷನ್ನ ಹಿರಿಯರು ಸಂಭ್ರಮ ಪಡ್ತಾಯಿದ್ರು. ಅಂತೂ ಇಂತೂ ನಮ್ಮ ಮೊಮ್ಮಗಳಿಗೂ ಒಳ್ಳೆ ಬುದ್ಧಿ ಬಂತು. ಕೊನೆಗೂ ಮದುವೆ ಆಗೋಕೆ ಒಪ್ಪಿಗೆ ಕೊಟ್ಲು. ಏನಮ್ಮ ಸ್ವರ, ಹುಡುಗ ಇಷ್ಟ ಆದ್ನಾ? ತನ್ನ ಅಜ್ಜಿ ಉಮಾ ಅವರ ಪ್ರಶ್ನೆಗೆ ನಾಚಿಕೆಯಲ್ಲಿ ತಲೆ ತಗ್ಗಿಸಿಯೇ ಹೂ ಅಂದಳು. ನೋಡ್ರಿ, ನಮ್ಮ ಮೊಮ್ಮಗಳ ಮುಖದಲ್ಲಿ ನಾಚಿಕೆ ತರಿಸಿದ ಆ ಹುಡುಗ ನಿಶಾಂತ್ಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅಜ್ಜಿ ರೇಗಿಸಿದ್ರೆ ಈಗ ಅವರ ಮೇಲೆ ಕೋಪ ಮಾಡಿಕೊಂಡು ತನ್ನ ತಂದೆ ಬಳಿಗೆ ಹೋದ ಸ್ವರ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಕೆಟ್ಟವರು ನೋಡಿ ಡ್ಯಾಡ್, ಮದುವೆ ಆಗು ಅಂತ ಪೀಡಿಸ್ತಾ ಇದ್ರು. ಈಗ ಮದುವೆಗೆ ಒಪ್ಪಿಗೆ ಕೊಟ್ಟರೆ ಇನ್ನೊಂದು ಥರ ಕಾಟ ಕೊಡ್ತಾ ಇದ್ದಾರೆ. ಅಜ್ಜಿ ತಾತನ ಬಗ್ಗೆ ತನ್ನ ತಂದೆ ಬಳಿ ಚಾಡಿ ಹೇಳಿದರೆ, ಮಗಳನ್ನು ಬಳಸಿ ಅಮ್ಮ ಅಪ್ಪ ಏನಾದರೂ ಹೇಳಿ ನೀನು ಖುಷಿಯಾಗಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀಯಾ? ಮನೆಯವರು ಯಾರೂ ಬಲವಂತ ಮಾಡಿಲ್ಲ ತಾನೇ? ಅವಳ ತಂದೆ ರವಿ ಅವರ ಪ್ರಶ್ನೆಗೆ ಯಾರದ್ದೂ ಬಲವಂತ ಇಲ್ಲ, ತಾನು ಮನಸಾರೆ ಈ ಮದುವೆಗೆ ಒಪ್ಪಿಗೆ ನೀಡಿದ್ದೀನಿ ಎಂದು ಹೇಳಿದ್ಲು. ಕಲ್ಯಾಣಿ ಸಿಹಿ ತರ್ತೀನಿ ಅಂತ ಹೇಳಿ ಅರ್ಧ ಗಂಟೆ ಆಯಿತು, ಎಲ್ಲಮ್ಮ ಇನ್ನೂ ಏನೂ ತಂದೇ ಇಲ್ಲ. ರವಿಯವರು ಮಡದಿಯನ್ನು ಕೂಗಿದ್ರೆ ಪಾಯಸದ ಬಟ್ಟಲುಗಳನ್ನು ಟ್ರೇನಲ್ಲಿ ಹಿಡಿದು ಅಡುಗೆ ಮನೆ ಹೊರಬಂದವರು ಈ ಹಿಡಿಂಬೆಯಿಂದ ಬಿಡುಗಡೆ ಸಿಗ್ತಾ ಇದೆ ಅನ್ನೋ ಖುಷಿಯಲ್ಲಿ ಬರೀ ಸಕ್ಕರೆ ತಂದು ಮನೆಯವರ ಬಾಯಿ ಸಿಹಿ ಮಾಡುವ ಮನಸ್ಸು ಬರಲಿಲ್ಲ. ಅದಕ್ಕೆ ಎಲ್ಲರಿಗೂ ಪಾಯಸ ಮಾಡಿ ತಂದೆ ಹೇಳಿದ್ರೆ ಅಮ್ಮನ ಕಡೆಗೆ ಕೋಪದ ನೋಟ ಬೀರಿ, ನಾನು ಇಡಂಬಿನಾ? ಹಾಗಾದರೆ ನೀನು ದೊಡ್ಡ ಇಡಂಬಿ, ನೀನು ಮುದ್ದಿನ ಮಗ ಹಿಡಿಂಬಾಸುರ ಹೇಳಿ ಪಾಯಸದ ಬಟ್ಟಲು ಹಿಡಿದು ತನ್ನ ರೂಮ್ ಕಡೆಗೆ ನಡೆದು ಬಿಟ್ರೆ ಮನೆಯವರೆಲ್ಲ ನಗು ಚೆಲ್ಲಿ 26 ಮಗು ಥರ ಆಡ್ತಾಳೆ, ನಾಳೆ ಮದುವೆ ಆಗಿ ಹೋದ್ಮೇಲೆ ಇವಳ ಸಂಸಾರವನ್ನು ಅದು ಹೇಗೆ ತೂಗಿಸ್ಕೊಂಡು ಹೋಗ್ತಾಳು? ಕಲ್ಯಾಣಿ ಅವರು ತುಸು ಆತಂಕದಲ್ಲಿ ಹೇಳಿದ ಮಾತು ಕೇಳಿ ಗರ್ವದಲ್ಲಿ ಎದೆಯೊಬ್ಬಿಸಿದ ರವಿಯವರು, ಹೇಗೆ ಅಂದರೆ ಚೆನ್ನಾಗಿಯೇ ತೂಗಿಸ್ಕೊಂಡು ಹೋಗ್ತಾಳೆ ನಮ್ಮ ಸ್ವರ. ಯಾವುದೇ ಕೆಲಸದಲ್ಲಿ ಎಂದಿಗೂ ಸೋಲು ಕಂಡವಳಲ್ಲ, ಎಷ್ಟೇ ಆದರೂ ನನ್ನ ಮಗಳು. ಇವಳ ತಮ್ಮ ಅದೇ ನಿನ್ನ ಮಗನ ಹಾಗೆ ಬೇಡದೇ ಇರೋ ಟ್ಯಾಲೆಂಟ್ನ ಬೆಳೆಸ್ಕೊಂಡಿಲ್ಲ. ನನ್ನ ಮಗಳು ಸ್ಟೇಟ್ ಲೆವೆಲ್ ಚೆಸ್ ಚಾಂಪಿಯನ್. ಮೀಸೆ ಮೇಲೆ ಕೈ ಹೊತ್ತ ಗಂಡನ ಮಾತಿಗೆ ತಲೆ ಆಡಿಸಿ, ನೀವು ಹೇಳುವ ಹಾಗೆ ನನ್ನ ಮಗ ಏನು ಬೇಡದೇ ಇರೋ ಟ್ಯಾಲೆಂಟ್ನ ಬೆಳೆಸಿಕೊಂಡಿರೋದಲ್ಲ. ಈಗಿನ ಕಾಲದವರ ಹಾಗೆ ತನ್ನ ಟ್ಯಾಲೆಂಟ್ನ ಚೆನ್ನಾಗಿಯೇ ಬೆಳೆಸಿಕೊಳ್ಳುತ್ತಾ ಇದ್ದಾನೆ. ತನ್ನಲ್ಲಿ ಇರುವ ಹಾಸ್ಯ ಪ್ರವೃತ್ತಿಯನ್ನು ಉಪಯೋಗಿಸಿಕೊಂಡು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ಹೆಸರು ಮಾಡಿದ್ದಾನೆ. ಅಲ್ಲದೆ ನಿಮ್ಮ ತಂದೆ ಅಂದರೆ ನಮ್ಮ ಮಾವನವರ ಹಾಗೆ ಸಂಗೀತದ ಕಲೆಯನ್ನು ಉಳಿಸಿ ಬೆಳೆಸುತ್ತಾ ಇರುವನು. ಮಗನ ಮೇಲಿನ ಅಭಿಮಾನ ಅವರ ಮಾತುಗಳಲ್ಲಿ ಎದ್ದು ಕಾಣ್ತಿತ್ತು. ಕಲ್ಯಾಣಿ, ನನ್ನ ಅಪ್ಪ ಹಿಂದೂಸ್ತಾನಿ ಸಂಗೀತ ವಿದ್ವಾಂಸರು, ನಿನ್ನ ಮಗ ಕತ್ತೆ ಕಿರುಬಗಳ ಹಾಗೆ ಅರಚಿಕೊಳ್ಳುವ ಪಾಪ್ ಸಿಂಗರ್. ಯಾರಿಗೆ ಯಾರನ್ನು ಹೋಲಿಕೆ ಮಾಡ್ತಾ ಇದ್ದೀಯೇ? ನನಗೆ ಎಷ್ಟೋ ಸಲ ಬೇಸರ ಆಗುತ್ತೆ. ಹೋಗಿ ಹೋಗಿ ನನ್ನ ಮಗನಿಗೆ ಹಿಂದೂಸ್ತಾನಿ ಸಂಗೀತ ರಾಗದ ಹೆಸರು ಇಟ್ಟಿದ್ದೀವಲ್ಲ, ಯಾಕಾದರೂ ಇಂಥ ತಪ್ಪು ಮಾಡಿದ್ವಿ ಅಂತ. ಹೋಗಲಿ ಬಿಡು, ನಿನ್ನ ಮಗ ಮಲ್ಹಾರ್ಗೆ ಫೋನ್ ಮಾಡಿ ಅವನ ಅಕ್ಕನ ಮದುವೆ ಫಿಕ್ಸ್ ಆಯಿತು ಅಂತ ಹೇಳು. ಹಾಗೆ ಅವನಿಗೂ 24 ಆಗ್ತಾ ಬಂತು, ಇನ್ನಾದರೂ ಸೀರಿಯಸ್ ಆಗಿ ಕೆಲಸ ಮಾಡೋಕ್ಕೆ ಹೇಳು. ಸುಮ್ಮನೆ ಸ್ಟೇಜ್ ಶೋ ಅಂತ ಮೈಕ್ ಗಿಟಾರ್ ಹಿಡಿದು ಊರೂರು ಸುತ್ತಿದ್ದು ಸಾಕು ಹೇಳಿದ್ರೆ ತಲೆ ಆಡಿಸಿ ಸಮ್ಮತಿ ಸೂಚಿಸಿದ್ರು ಮಗನ ಸಾಧನೆ ಬಗ್ಗೆ ಹೆಮ್ಮೆ ಇದೆ ಕಲ್ಯಾಣಿ ಅವರಿಗೆ. ಇತ್ತ ತಮ್ಮ ಮಗಳು ಶಾರ್ವರಿ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಮಲಗಿದ್ದ ಸಾವಿತ್ರಿ ಅವರು ಇನ್ನೇನು ನಿದ್ದೆಗೆ ಜಾರಬೇಕು. ಅವರ ಮೊಬೈಲ್ ಸದ್ದು ಮಾಡಿದ್ದು ಕೇಳಿ ಎಚ್ಚರಗೊಂಡು ಸ್ಕ್ರೀನ್ ಮೇಲೆ ಇವರ ಅಕ್ಕ ಸುಶೀಲಾ ಅವರ ಹೆಸರನ್ನು ಕಂಡು, ಇಷ್ಟೊತ್ತಲ್ಲಿ ಅಕ್ಕ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ ಯೋಚಿಸುತ್ತಾ ಬಂದ ಕರೆ ಸ್ವೀಕರಿಸಿ, ಅಕ್ಕ ಹುಷಾರಾಗಿದ್ದೀಯಾ ತಾನೇ? ಮನೆಯಲ್ಲೆಲ್ಲ ಆರಾಮ ಕೇಳಿದ್ರೆ ತಂಗಿಯ ಆತಂಕಕ್ಕೆ ನಗುತ್ತಾ, ಸಾವಿತ್ರಿ ಯಾವಾಗಲೂ ಯಾಕೆ ಕೆಟ್ಟದ್ದನ್ನೇ ಯೋಚಿಸುತ್ತೀಯಾ? ನಿನಗೆ ಒಳ್ಳೆ ಸುದ್ದಿ ಹೇಳೋಕೆ ಫೋನ್ ಮಾಡಿದ್ದು. ತುಂಬ ತಡವಾಗಿ ಕರೆ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಆದರೆ ನಾಳೆಯವರೆಗೂ ಕಾಯೋ ತಾಳ್ಮೆ ಇರಲಿಲ್ವೇ? ನನ್ನ ಮಗ ನಿಶಾಂತ್ಗೆ 2 ದಿನದ ಹಿಂದೆ ಒಂದು ಸಂಬಂಧ ಕೇಳ್ಕೊಂಡು ಬಂದಿತ್ತು.
ನಾವು ಚಿಕ್ಕ ಹುಡುಗರಾಗಿದ್ದಾಗ ರೇಡಿಯೋನಲ್ಲಿ ಪಂಡಿತ್ ಚಂದ್ರಶೇಖರ್ ಶಾಸ್ತ್ರಿ ಅವರ ಹಿಂದೂಸ್ತಾನಿ ಸಂಗೀತ ಕೇಳ್ತಾ ಇದ್ವಲ್ಲ, ಅವರ ಮೊಮ್ಮಗಳ ಸಂಬಂಧ ಅಂತ ಹೇಳಿದ್ದೆ, ನೆನಪಿದ್ಯಾ? ಹ್ಞೂ ಅಕ್ಕ, ಹುಡುಗಿ ಹೆಸರು ಸ್ವರ ಅಲ್ವಾ? ಅವಳು ತನ್ನ ನಿರ್ಧಾರ ತಿಳಿಸೋಕೆ 2 ದಿನ ಟೈಮ್ ಕೇಳಿದ್ದಾಳೆ ಅಂದ್ಯಲ್ಲ? ಹೌದು ಸಾವಿತ್ರಿ, 2 ದಿನ ಸಮಯ ಕೇಳಿದ್ಲು. ಈಗ ತಾನೇ ಅವರ ತಂದೆ ಫೋನ್ ಮಾಡಿ ಅವರ ಮಗಳು ಮದುವೆಗೆ ಒಪ್ಪಿಗೆ ಕೊಟ್ಟ ವಿಚಾರ ತಿಳಿಸಿದ್ರು. ನನಗಂತೂ ಈ ಸಂಬಂಧ ಒಪ್ಪಿಗೆ ಆಗಿದ್ದಕ್ಕೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಮುಂದಿನ ವಾರದಲ್ಲಿ ಮದುವೆ ಮಾತುಕತೆ ಆಡೋಕ್ಕೆ ನಾವೆಲ್ಲ ಸ್ವರ ಮನೆಗೆ ಹೋಗ್ತಾ ಇದ್ದೀವಿ. ನೀನು ನಿನ್ನ ಕುಟುಂಬ ಸಮೇತರಾಗಿ ಬರಬೇಕು. ಬೇಕಾದರೆ ನಿನ್ನ ಗಂಡ ರಾಜಶೇಖರ್ ಹತ್ರ ನಾನೇ ಮಾತಾಡ್ತೀನಿ ಎಂದ ಅಕ್ಕನ ಮಾತಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಾವಿತ್ರಿ ಅವರು ಅಳುಕಿನಲ್ಲೇ, ನಾಳೆ ಬೆಳಗ್ಗೆ ನೀನು ನಿನ್ನ ಮನೆಯವರ ಜೊತೆಗೆ ಮನೆಗೆ ಬರೋಕ್ಕಾಗತ್ತಾ ಅಕ್ಕ? ಅದು ನನ್ನ ಅತ್ತೆಯ ಆಸೆಯಂತೆ ಸಿಂಪಲ್ ಆಗಿ ನಮ್ಮ ಶಾರುಗೆ ಮತ್ತು ನನ್ನ ನಾದಿನಿ ಮಗ ಆದಿಗೂ ನಿಶ್ಚಿತಾರ್ಥ ಇಟ್ಕೊಂಡಿದ್ದೀವಿ. ತಂಗಿ ಮಾತು ಕೇಳುತ್ತಲೇ ಶಾಕ್ ಆದ ಸುಶೀಲಾ ಅವರು, ತಲೆ ಕೆಟ್ಟಿದ್ಯಾ? ಈಗ ತಾನೇ ಎಕ್ಸಾಮ್ ಮುಗಿಸಿದ್ದಾಳೆ, ರಿಸಲ್ಟ್ ಕೂಡ ಬಂದಿಲ್ಲ, ಆಗಲೇ ಮದುವೆನಾ? ನೀನು ನಿನ್ನ ಗಂಡ ಇನ್ನು ಯಾವ ಕಾಲದಲ್ಲಿದ್ದೀರಾ? ಛೇ, ನಾಳೆ ಬೆಳಿಗ್ಗೆ ಬಂದು ನಾನೇ ನಿನ್ನ ಗಂಡನ ಹತ್ರ ಮಾತಾಡ್ತೀನಿ ಎಂದು ಹೇಳಿ ಕರೆ ಕಟ್ ಮಾಡಿದ ಅಕ್ಕನ ಕೋಪಕ್ಕೆ ಸಮಾಧಾನದ ನಿಟ್ಟುಸಿರು ಬಿಟ್ಟ ಸಾವಿತ್ರಿ ಅವರಿಗೆ ನಾಳೆ ತನ್ನ ಅಕ್ಕ ಬಂದು ತಮ್ಮ ಮಗಳಿಗೆ ಇಷ್ಟವಿಲ್ಲದ ಮದುವೆ ನಿಲ್ಲಿಸಿದ್ರೆ ಒಳ್ಳೆಯದೇ ಅಲ್ವೇನೋ ಯೋಚನೆಯಲ್ಲಿ ಮಲಗಿದವರ ಕಣ್ಣಿಂದ ನಿದ್ದೆ ದೂರ ಆಗಿದ್ದರೂ ಮಗಳ ಉಜ್ವಲ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಾ ಇರುವರು. ಬೆಳಗಾಗೆದ್ದು ತನ್ನ ಪಾಡಿಗೆ ಸ್ನಾನಕ್ಕೆ ಹೊರಟಿದ್ದ ಶಾರ್ವರಿನ ತಡೆದು ಅವರ ತಾಯಿ, ಶಾರು, ಇವತ್ತು ನಿನ್ನ ನಿಶ್ಚಿತಾರ್ಥ ನಡೆಯುತ್ತಿದೆ ಅನ್ನೋದು ನೆನಪಿದೆ ತಾನೆ? ಅಮ್ಮನ ಪ್ರಶ್ನೆಗೆ ಸಪ್ಪಗೆ ಹೂ ಅಂದ್ಲು. ಮತ್ತೆ ಎದ್ದೇಳ್ತಾ ಇದ್ದ ಹಾಗೆ ಸ್ನಾನಕ್ಕೆ ಹೋಗೋದಾ? ನನ್ನ ಕರಿಬೇಕು ತಾನೇ? ಇನ್ನೇನು ಪಕ್ಕದ ಮನೆಯ ಲಕ್ಷ್ಮಿ ಅವರು ಬರ್ತಾರೆ, ಹೆಣ್ಣೆ ಶಾಸ್ತ್ರ ಮಾಡಿದ ಮೇಲೆ ನೀನು ಸ್ನಾನಕ್ಕೆ ಹೋಗಿವಿ ಅಂತೆ ಹೇಳಿದ್ರೆ ಕೀಲಿ ಕೊಟ್ಟ ಗೊಂಬೆಯಂತೆ ಹಾಲ್ನಲ್ಲಿ ಸಾವಿತ್ರಿ ಅವರು ರಂಗೋಲಿ ಹಾಕಿ ರೆಡಿ ಮಾಡಿದ್ದ ಮಣೆ ಮೇಲೆ ಹೋಗಿ ಕೂತಳು. ಕೈಲಾಗದೇ ಇದ್ದರೂ ಮಗನ ಸಹಾಯ ಪಡೆದು ಅಜ್ಜಿ ಬಂದು ಹಾಲ್ನ ಸೋಫಾ ಮೇಲೆ ಕುಳಿತಿದ್ದನ್ನು ಕಂಡು ಶಾರ್ವರಿ ಕಣ್ಣು ತುಂಬಿಕೊಂಡಿತ್ತು. ಟಿವಿನಲ್ಲಿ ಬರುವ ಸಂಗೀತ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತ್ತು. ನಾನು ಕಾಲೇಜಿನಲ್ಲಿದ್ದಾಗ ನಡೆದ ಆಡಿಷನ್ನಲ್ಲಿ ಭಾಗವಹಿಸಿ ಮುಂದಿನ ಸುತ್ತಿಗೂ ಆಯ್ಕೆಯಾಗಿದ್ದೆ. ಇಂದು ಫೈನಲ್ ಸುತ್ತಿನ ಆಯ್ಕೆಗೆ ಅವರು ತಿಳಿಸುವ ವಿಳಾಸಕ್ಕೆ ಬರಬೇಕು ಅಂತ ವಾರದ ಮೊದಲೇ ಮೆಸೇಜ್ ಬಂದಿತ್ತು. ಆದರೆ ಅಜ್ಜಿ ಆಸೆಗೆ ಒಪ್ಪಿಗೆ ಕೊಟ್ಟ ಪಪ್ಪ ನನ್ನ ಆಸೆಗೆ ತಣ್ಣೀರೆರಚಿಬಿಟ್ರು. ತನ್ನ ತಂದೆ ಹಾಗೂ ಅಜ್ಜಿ ಮುಖದ ಮೇಲೆ ಮೂಡಿರುವ ನಗು ಕಂಡು ತನ್ನ ದುಃಖ ಮರೆಮಾಚಲು ಅವರಿಗೆ ಕಾಣದಂತೆ ಹೊದ್ದಿದ್ದ ದುಪ್ಪಟದಲ್ಲಿ ಕಣ್ಣು ತೊಳೆದುಕೊಂಡ್ಳು. ಮನೆ ಬಾಗಿಲಲ್ಲಿ ಇವರ ಜೊತೆಯಾಗಿ ಮಗಳಿಗೆ ಶಾಸ್ತ್ರಗಳನ್ನು ಮಾಡಬೇಕಾಗಿರುವ ಮುತ್ತೈದೆ ಹೆಂಗಸಿಗಾಗಿ ಕಾಯುತ್ತಾ ನಿಂತಿದ್ದ ಸಾವಿತ್ರಿ ಅವರು ಮಗಳ ದುಃಖ ಕಂಡು ಒಳಗೊಳಗೆ ಮರುಕಪಟ್ಟರು. ತಾಯಿ ಆಸೆಯಂತೆ ಮಗಳಿಗೆ ಮದುವೆ ಮಾಡಬೇಕು ಸರಿ, ಆದರೆ ಪಾಪ ಮಗಳ ಆಸೆಗೆ ತಣ್ಣೀರು ಎರಚಿ ಇವತ್ತೇ ನಿಶ್ಚಿತಾರ್ಥ ಮಾಡುವ ಅವಶ್ಯಕತೆ ಇತ್ತ? ಮರುಗುತ್ತಾ ನಿಂತಿದ್ದವರು ಪಕ್ಕದ ಮನೆಯಾಕೆ ಗೇಟ್ ತೆರೆದು ಬರುತ್ತಿರುವುದನ್ನು ಕಂಡು ತುಟಿಗಳ ಮೇಲೆ ಹುಸಿ ನಗೆ ತಂದುಕೊಂಡು, ಬನ್ನಿ ಲಕ್ಷ್ಮಿ ಅವರೇ, ನಿಮಗೆ ಕಾಯ್ತಾ ಇದ್ದೆ ಹೇಳುತ್ತಾ ದೇವರ ಮನೆಗೆ ಹೋಗಿ ಪಂಚವಾಳ ಜೊತೆಗೆ ಕೆಂಪಾರತಿ ತಟ್ಟೆ ಹಿಡಿದು ಬಂದರು. ಶಾರ್ವರಿ ಕೆನ್ನೆಗೆ ಅರಿಶಿಣ ಹಚ್ಚಿ ಕುಂಕುಮ ಇಟ್ಟು ನೆತ್ತಿಗೆ ಎಣ್ಣೆಯ ಬೊಟ್ಟಿಟ್ಟು ಕೈಕಾಲಿಗೆ ಅರಿಶಿಣ ಸವರಿ ನಂತರ ಕೆಂಪಾರತಿ ಮಾಡಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ ಇವಳ ತಾಯಿ ಹಾಗೂ ಲಕ್ಷ್ಮಿ ಅವರ ಕಾಲಿಗೆ ಎರಗಿದ ಶಾರ್ವರಿಯ ಮುಖದಲ್ಲಿ ಇಂದು ಇವಳು ನಿಶ್ಚಿತಾರ್ಥ ಆಗುತ್ತಿರುವ ಹುಡುಗಿ ಎನ್ನುವ ಯಾವ ಲಕ್ಷಣವೂ ಕಾಣ್ತಾ ಇರಲಿಲ್ಲ. ಇದ್ಯಾಕೆ ಶಾರು ಇಷ್ಟು ಮಂಕಾಗಿದೆಯಾ? ದಿನ ಬೆಳಗ್ಗೆ ಹಾಡು ಹೇಳ್ಕೊಂಡು ಮನೆ ತುಂಬ ಓಡಾಡ್ತಿದ್ದೆ, ಇಂದು ಯಾಕೆ ಇಷ್ಟು ಮೌನವಾಗಿದ್ದೀಯಾ? ಏನೋ ನಾಚಿಕೆ ಅಂದ್ಕೊಳ್ಳೋಣ ಅಂದರೆ ಅದೂ ಇಲ್ಲ, ಮಂಕ ಕಾಣ್ತಾ ಇದೆಯಾ? ಯಾಕೆ ಮೈ ಹುಷಾರಿಲ್ವಾ? ಹಾಗೇನೂ ಇಲ್ಲ ಆಂಟಿ, ಆರಾಮಾಗಿ ಇದ್ದೀನಿ. ನಾನೀಗ ಸ್ನಾನಕ್ಕೆ ಹೋಗಬಹುದಾ?
ಕೇಳಿ ಬಚ್ಚಲ ಮನೆ ಕಡೆ ನಡೆದ್ರೆ ಸಾವಿತ್ರಿ ಅವರು ಹೋಗಿ ಶಾಸ್ತ್ರಕ್ಕೆ ಒಂದೆರಡು ಚೊಂಬು ಬಿಸಿನೀರು ಮಗಳ ತಲೆ ಮೇಲೆ ಹಾಕಿ ಬಂದರು. ಲಕ್ಷ್ಮಿ ಅವರಿಗೂ ಸೇರಿಸಿ ಮನೆಯವರಿಗೆಲ್ಲ ಕಾಫಿ ಕೊಡುತ್ತಾ, ಲಕ್ಷ್ಮಿ ಅವರೇ, 10 ಗಂಟೆಯ ಹೊತ್ತಿಗೆ ನನ್ನ ನಾದಿನಿ ಮನೆಯವರು ಬರ್ತಾರೆ. ನೀವು ಸ್ವಲ್ಪ ಬಿಡುವು ಮಾಡಿಕೊಂಡು ಬಂದುಬಿಡಿ ಪ್ಲೀಸ್. ನನಗೊಬ್ಬಳಿಗೆ ಕೈಕಾಲೇ ಆಡಲ್ಲ, ಹೇಳಿದರೆ ಖಂಡಿತ ಬರುವುದಾಗಿ ತಿಳಿಸಿ ಹೊರಟರು. ಇಂದು ತಿಂಡಿ ಊಟದ ವ್ಯವಸ್ಥೆ ಕೇಟರರ್ಸ್ಗೆ ನೀಡಲಾಗಿತ್ತು. ಹಾಗಾಗಿ ಅಡುಗೆ ಮನೆ ಕೆಲಸ ಇಲ್ಲವೆಂದು ಮಗಳಿಗೆ ತಯಾರಾಗಲು ಸಹಾಯ ಮಾಡುವೆ ಎಂದು ಗಂಡನಿಗೆ ತಿಳಿಸಿ ಮಗಳ ರೂಮ್ಗೆ ಹೋದರು. ಸಾಕೇತ್ ಪುರೋಹಿತರು ಇಂದಿನ ದಿನವೇ ಕೊಟ್ಟಿದ್ದ ಲಿಸ್ಟ್ ಪ್ರಕಾರ ಹೂವು, ಹಣ್ಣು ಮತ್ತು ಇತರೆ ಪೂಜೆ ಸಾಮಗ್ರಿಗಳನ್ನು ತರಲು ಬೆಳಗ್ಗೆಯೇ ಅಪ್ಪನ ಸ್ಕೂಟರ್ನಲ್ಲಿ ಮಾರ್ಕೆಟ್ ಕಡೆಗೆ ಹೋಗಿದ್ದ. ಅಮ್ಮ, ನನಗೆ ಬುದ್ಧಿ ಬಂದಾಗಿನಿಂದ ನನ್ನ ಮದುವೆ ಆದಿತ್ಯನ ಜೊತೆಗೆ ಅಂತ ಪಪ್ಪ ಹೇಳುತ್ತಲೇ ಇದ್ದರು. ಹಾಗಾಗಿ ನನಗೇನು ಅವನ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಳ್ಳೋಕ್ಕೆ ಅಭ್ಯಂತರ ಇಲ್ಲ. ಆದರೆ ಇವತ್ತೇ ನಿಶ್ಚಿತಾರ್ಥ ಇಟ್ಟುಕೊಳ್ಳುವ ಅವಶ್ಯಕತೆ ಇತ್ತ ಅಮ್ಮ ಕೇಳಿದ್ರೆ, ಆದಿಗೆ ಭಾನುವಾರ ಆದರೆ ಅನುಕೂಲ ಅಂತಾರೆ ಪಪ್ಪ. ಹಾಗಾದರೆ ಮುಂದಿನ ಭಾನುವಾರ ಇಟ್ಕೋಬೋದಿತ್ತು ಅಲ್ವಾ? ಮಗಳ ಬೇಸರ ಕಂಡು ಇವಳ ಖುಷಿಗಾಗಿ ತಮಗೆ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಕೈ ಇಸ್ಕಿಕೊಂಡು ನಿಂತಿದ್ದ ಸಾವಿತ್ರಿ ಅವರಿಗೆ ಈಗ ಇವರ ಅಕ್ಕ ಬಂದು ಹೇಗಾದರೂ ಮಾಡಿ ನಿಶ್ಚಿತಾರ್ಥ ನಿಲ್ಲಿಸಿದ್ರೆ 11ರ ಒಳಗೆ ಮುಂದಿನ ಸುತ್ತಿಗೆ ಆಡಿಷನ್ಗೆ ಹೋಗುವ ಅವಕಾಶ ಇರುವ ಕಾರಣ ಮಗಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬಹುದು ಅನ್ನೋ ಆಸೆ ಚಿಗುರಿತ್ತು. ರಾತ್ರಿಯೆಲ್ಲ ಮಗಳು ಈ ಆಡಿಷನ್ನಲ್ಲಿ ಗೆದ್ದು ಟಿವಿಯಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲೂ ಗೆದ್ದು ಮುಂದೆ ದೊಡ್ಡ ಗಾಯಕಿ ಆದರೆ ಅವಳ ಭವಿಷ್ಯ ಎಷ್ಟು ಉಜ್ವಲವಾಗಿ ಇರುತ್ತೆ ಅನ್ನೋ ಕನಸು ಕಾಣುತ್ತಾ ಮಲಗಿದ್ದವರು ಈಗಲೂ ಮತ್ತದೇ ಯೋಚನೆಯಲ್ಲಿ ಕಳೆದು ಹೋದರು. ಅಮ್ಮ, ಸ್ವಲ್ಪ ಹೆಲ್ಪ್ ಮಾಡು. ಮಗಳು ಸೀರೆಯ ಸೆರಗನ್ನು ಪಿನ್ ಮಾಡಲು ಅಮ್ಮನ ಸಹಾಯ ಕೇಳಿದ್ದಕ್ಕೆ ತಮ್ಮ ಯೋಚನೆಗಳಿಂದ ಹೊರಗೆ ಬಂದು ಪಿನ್ ಮಾಡಿದವರು, ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ ಶಾರು, ನನ್ನದೇ ದೃಷ್ಟಿ ಆಗತ್ತೆ ಹೇಳಿ ಮಗಳ ಮುಖ ಸವರಿ ನೆಟ್ಟಿಗೆ ಮುರಿದ್ರು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು. ಹಾಗೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಹಸ್.